ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 28ನೇ ಪ್ರಶ್ನೆ ನಮ್ಮ ಸಂವಿಧಾನ ಎಂಬಂತಹ ಚಾಪ್ಟರ್ ನಿಂದ ಭಾರತದ ಪೌರರು ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳು ಯಾವುವು? ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಮಕ್ಕಳೇ. ಓಕೆನಾ? ಸೊ ನಮ್ಮ ಸಂವಿಧಾನದ 4ನೇ ಎ ಭಾಗದಲ್ಲಿ ಹಾಗೂ 51 ಎ ನಡಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಗಿತ್ತು 1976ರ 42ನೇ ತಿದ್ದುಪಡಿಯ ಮೂಲಕ. ಓಕೆ, ಸೊ 1976ರ 42ನೇ ತಿದ್ದುಪಡಿಯ ಮೂಲಕ 4A ಭಾಗದಲ್ಲಿ ಮತ್ತು 51A ವಿಧಿಯ ಅಡಿಯಲ್ಲಿ ಹತ್ತು ಮೂಲಭೂತ ಹಕ್ಕುಗಳನ್ನ ನಮಗೆ ನೀಡಲಾಗಿದೆ. ಓಕೆನಾ? ಸೊ ಅದೇ ರೀತಿ 2002ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಹಕ್ಕನ್ನ ನಮಗೆ ನೀಡಲಾಗಿದೆ. ಓಕೆನಾ? ಸೊ 11ನೇ ಮೂಲಭೂತ ಕರ್ತವ್ಯವನ್ನ ನೀಡಲಾಗಿದೆ. ಇಲ್ಲಿ 42ನೇ ತಿದ್ದುಪಡಿಯ 4A ಮತ್ತು 51 10 ಮೂಲಭೂತ ಕರ್ತವ್ಯಗಳು, ಹಕ್ಕುಗಳಲ್ಲ ಮಕ್ಕಳೇ, 10 ಮೂಲಭೂತ ಕರ್ತವ್ಯಗಳನ್ನ ತಿಳಿಸಲಾಗಿದೆ. ಓಕೆನಾ? ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 28ನೇ ಪ್ರಶ್ನೆ ನಮ್ಮ ಸಂವಿಧಾನ ಎಂಬಂತ ಚಾಪ್ಟರ್ ಇಂದ ಭಾರತದ ಪೌರರು ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳು ಯಾವುವು? ಮೂಲಭೂತ ಕರ್ತವ್ಯಗಳು. ಓಕೆನಾ? ಸೊ 1976ರ 42ನೇ ತಿದ್ದುಪಡಿಯು ಮೂಲಕ ನಮಗೆ 4A ಮತ್ತು 4A ಭಾಗದಲ್ಲಿ 4ನೇ ಎ ಭಾಗದಲ್ಲಿ ಮತ್ತು 51ನೇ ಎ ವಿಧಿಯಡಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನ ನೀಡಲಾಗಿದೆ ಮಕ್ಕಳೇ. ಓಕೆನಾ? ಅದೇ ರೀತಿಯಾಗಿ ಪುನಃ 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಹಕ್ಕನ್ನ ಶಿಕ್ಷಣದ ಹಕ್ಕು, ಕಡ್ಡಾಯ ಶಿಕ್ಷಣದ ಹಕ್ಕು, 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಗಿದೆ. 11 ಮೂಲಭೂತ ಕರ್ತವ್ಯಗಳು. ಓಕೆ, ಇದು ಪೋಷಕರ ಕರ್ತವ್ಯ, ಶಿಕ್ಷಣವನ್ನ ಕೊಡುವಂಥದ್ದು ಮೂಲಭೂತ ಕರ್ತವ್ಯ. ಓಕೆನಾ? ಸೊ ಈ ರೀತಿಯಾಗಿ 11 ಮೂಲಭೂತ ಕರ್ತವ್ಯಗಳನ್ನ ನಮಗೆ ನೀಡಲಾಗಿದೆ. ಯಾವುದು ಅಂತಂದ್ರೆ, ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸುವಂಥದ್ದು. ಮೊದಲನೇದಾಗಿ ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನ ಪಾಲಿಸುವುದು, ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನ ಕಾಪಾಡುವುದು ಮತ್ತು ರಕ್ಷಿಸುವುದು, ಅಗತ್ಯ ಬಂದಾಗ ರಾಷ್ಟ್ರವನ್ನ ರಕ್ಷಿಸಿ ದೇಶದ ಸೇವೆ ಮಾಡಬೇಕು, ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವದ ಭಾವನೆಯನ್ನ ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನ ತ್ಯಜಿಸಬೇಕು ಅನ್ನುವಂಥದ್ದು ಕರ್ತವ್ಯ. ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನ ಗೌರವಿಸಿ ರಕ್ಷಿಸುವಂಥದ್ದು, ಅರಣ್ಯಗಳು, ಸರೋವರಗಳು, ನದಿಗಳು, ವನ್ಯ ಮೃಗಗಳನ್ನು ಸೇರಿದಂತೆ ಪ್ರಕೃತಿ ಪರಿಸರವನ್ನ ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕು, ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ನಿರ್ವಹಣಾ ಹಾಗೂ ಸುಧಾರಣಾ ಭಾವನೆಯನ್ನ ಬೆಳೆಸಿಕೊಳ್ಳಬೇಕು, ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನ ತ್ಯಜಿಸಬೇಕು, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು ಎನ್ನುವಂಥದ್ದು. ಕೊನೆಯದಾಗಿ 11ನೇ ಹಕ್ಕು, ಇದು ಕೊಟ್ಟಿರುವಂಥದ್ದು 11ನೇ ಕರ್ತವ್ಯ.
ತಂದೆ ತಾಯಿ ಅಥವಾ ಪೋಷಕರು 6ರಿಂದ 14 ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಕಡ್ಡಾಯ ಶಿಕ್ಷಣ. ಓಕೆನಾ, ಇದು 11ನೇ ಕರ್ತವ್ಯ. ಈ ರೀತಿಯಾಗಿ 11 ಮೂಲಭೂತ ಕರ್ತವ್ಯಗಳನ್ನ ಭಾರತೀಯ ಪೌರರಿಗೆ ನೀಡಲಾಗಿದೆ.